ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಸೊ ಈ ದಿನದಿಂದ ನಾವು TET ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅತಿ ಕಡಿಮೆ ದರದಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. (911-380-7490). ಸೊ 911-380-7490. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ, ಸೊ ಕಡಿಮೆ ದರದಲ್ಲಿ ಇದು ಒಂದು ಸಿಗ್ತದೆ ನಿಮಗೆ. ಸೊ ಓನ್ಲಿ ಫಾರ್ ಮ್ಯಾಥ್ಸ್. ಸೊ ಅತಿ ಕಡಿಮೆ ದರದಲ್ಲಿ ಮ್ಯಾಥ್ಸ್ ಕ್ಲಾಸಸ್ ಸಿಗ್ತದೆ ನಿಮಗೆ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಓನ್ಲಿ ಮೆಸೇಜ್ ಮಾಡ್ರಿ ಅಷ್ಟೇ. ಸೊ ಈಗ ಮೊದಲನೇ ಪಾಠಕ್ಕೆ ಹೋಗ್ತಾ ಇದೀವಿ. ಸೊ ಮೊದಲನೇ ಪಾಠದಲ್ಲಿ ಬಂದು ಶ್ರೇಣಿಗಳು. ಸೊ ಶ್ರೇಣಿಗಳು ಪ್ರೋಗ್ರೆಷನ್ ಅಂದ್ರೆ ಏನು? ಸೊ ನಿರ್ದಿಷ್ಟ ನಿಯಮಕ್ಕೆ ಒಂದಷ್ಟು ನಿಯಮ ಇರ್ತದೆ. ಆ ನಿಯಮಕ್ಕೆ ಅನುಸಾರವಾಗಿ ಏನ್ ಮಾಡ್ತೀವಿ? ಜೋಡಣೆ ಮಾಡ್ತೀವಿ. ಅನುಸಾರವಾಗಿ ಜೋಡಣೆ ಮಾಡಿರೋದನ್ನ ಏನಂತ ಕರಿತೀವಿ? ಜೋಡಣೆ. ಸಂಖ್ಯೆಗಳ ಕ್ರಮಬದ್ಧ ಜೋಡಣೆ. ಸೊ ಅದನ್ನ ಏನ್ ಕರಿತೀವಿ? ಶ್ರೇಣಿ ಅಂತ ಕರಿತೀವಿ. Sequence is a orderly arrange of a numbers in a given rule. ಸೊ ಒಂದಷ್ಟು ರೂಲ್ಸ್ ಅಲ್ಲಿ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, 1 2 3 4. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ನೋಡ್ರಿ. 2 - 1 ಒಂದೇ, 3 - 2 ಒಂದೇ, 4 - 3 ಒಂದೇ. ಸೊ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? 1 ಆಯ್ತು. ಅದೇ ರೀತಿ 2 4 6 8. ಸೊ 2 4 6 8 ಇದಕ್ಕೆ ಸಾಮಾನ್ಯ ವ್ಯತ್ಯಾಸ 2 ಬಂತು. ಸೊ ಈ ತರ ಇರೋದನ್ನ ನಾವೇನ್ ಕರಿತೀವಿ? ಶ್ರೇಣಿಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ 2 ರೀತಿಯ ಶ್ರೇಣಿಗಳಿದ್ದಾವೆ. ಒಂದು ಪರಿಮಿತ ಶ್ರೇಣಿ. ಸೊ ಪರಿಮಿತ ಶ್ರೇಣಿ ಒಂದು, ಅಪರಿಮಿತ ಶ್ರೇಣಿ. ಸೊ ಅಪರಿಮಿತ ಶ್ರೇಣಿ. ಸೊ ಪರಿಮಿತ ಶ್ರೇಣಿ ಅಂದ್ರೆ ಎಣಿಸಬಹುದಾದ ಅಥವಾ ನಿರ್ದಿಷ್ಟ ಪದಗಳನ್ನು ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ? ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ A1 A2 A3. ಸೊ AN. ಸೊ ಇದು ಲಾಸ್ಟ್ ಟರ್ಮ್ AN ಅಂತಾನು ಕರಿತೀವಿ. ಇನ್ನೊಂದು ಹೇಳ್ಬೇಕಾದ್ರೆ 5 10 25 50. ಸೊ ಇದನ್ನ ನಾವು ಅಂತ ಕರಿತೀವಿ? ಪರಿಮಿತ ಶ್ರೇಣಿ. ಅಥವಾ 5 10 15 3 ಪದಗಳ ಶ್ರೇಣಿ ಅಂತಾನು ಹೇಳ್ಬೋದು. 3 ಪದಗಳ ಶ್ರೇಣಿ. ನೆಕ್ಸ್ಟ್ ಅಪರಿಮಿತ ಶ್ರೇಣಿ ಅಂದ್ರೆ ಎಣಿಸೋದಕ್ಕೆ ಆಗಲ್ಲ. ಸೊ ಎಣಿಸಲು ಆಗದೆ ಇರ್ತಕ್ಕಂಥದ್ದನ್ನ ನಾವೇನ್ ಕರಿತೀವಿ? ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಶ್ರೇಣಿ. ಎಣಿಸಲು ಆಗದ ಶ್ರೇಣಿ ಅಥವಾ ಪದಗಳಿಗೆ ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಶ್ರೇಣಿ. ಫಾರ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಏನ್ ಹೇಳ್ಬೋದು ಇದಕ್ಕೆ? 6 12 18. ಸೊ ಇದನ್ನ ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಸೊ ಎಣಿಸೋದಕ್ಕೆ ಆಗಲ್ಲ. ಸೊ ಅದನ್ನ ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಸೊ ಇಲ್ಲಿ ಒಂದಷ್ಟು ಲೆಕ್ಕಗಳನ್ನ ತಗೊಂಡ್ಬಂದಿದ್ವಿ. ಸೊ ಎನ್ನೇ ಪದ 5n+3 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ. ಸೊ nth term is 5n+3, the first 3 terms of the progression. ಇನ್ನೊಂದು ಇಲ್ಲಿ ಹೇಳೋದು ಬರ್ತದೆ, ಸೀರೀಸ್ ಅಂತ. ಸೀರೀಸ್. ಸೊ ಸೀರೀಸ್ ಅನ್ನೋದನ್ನ ಏನ್ ಕರಿತೀವಿ ಅಂದ್ರೆ S1 + S2
ಪ್ಲಸ್ ಎಸ್ ತ್ರೀ ಎಸ್ ಎನ್ ಅಪ್ ಟು ಎಸ್ ಎನ್ ಅಂತ ಹೇಳ್ತೀವಿ ಸೀರೀಸ್. ಮುಂದೆ ಮೊತ್ತಗಳನ್ನ ಕಂಡುಹಿಡಿಯಬೇಕಾದ್ರೆ ಬರುತ್ತೆ. ಸೊ ಎಸ್ ಒನ್ ಅದನ್ನ ಏನಂತ ಕರಿತೀವಿ ಅಂದ್ರೆ ಎ ಒನ್ ಅಂತ ಕರಿತೀವಿ. ಎಸ್ ಟು ಎ ಒನ್ ಪ್ಲಸ್ ಎ ಟು, ಎಸ್ ತ್ರೀ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ. ಅಂದ್ರೆ ಎಸ್ ಒನ್ ಅಂದ್ರೆ ಮೊದಲ ಪದ. ಸೊ ಎಸ್ ಟು ಅಂದ್ರೆ ಮೊದಲ ಎರಡು ಪದಗಳ ಮೊತ್ತ. ಎಸ್ ತ್ರೀ ಅಂದ್ರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಮೂರು ಪದಗಳ ಮೊತ್ತ. ಸೊ ಅದೇ ರೀತಿ ಎಸ್ ಎನ್ ಅಂದ್ರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಅಪ್ ಟು ಎ ಎನ್. ಸೊ ಇದನ್ನ ಏನ್ ಕರಿತೀವಿ ಎಸ್ ಎನ್ ಅಂತ ಕರಿತೀವಿ. ಸೊ ಸಮ್ ಆಫ್ ಎನ್ ಟರ್ಮ್ಸ್, ಸೊ ದಟ್ ಈಸ್ ಡಿನೋಟೆಡ್ ಬೈ ಎಸ್ ಎನ್. ಇದನ್ನ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳ್ತೀವಿ. ಸಮ್ ಆಫ್ ಎನ್ ಟರ್ಮ್ಸ್. ಹೀಗೆ ಲೆಕ್ಕಕ್ಕೆ ಬರೋದಾದ್ರೆ ಎನ್ನೇ ಪದ ಎ ಎನ್ ಈಕ್ವಲ್ ಟು 5n ಪ್ಲಸ್ 3. ಸೊ ಮೊದಲನೇ ಪದ ಮೊದಲ ಮೂರು ಪದಗಳು ಯಾವ್ಯಾವು ಎ ಒನ್ ಎ ಟು ಮತ್ತೆ ಎ ತ್ರೀ ಅನ್ನ ಕಂಡುಹಿಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎನ್ ಪ್ಲೇಸ್ ಅಲ್ಲಿ 1 ತಗೊಂಡ್ರೆ ಎ ಒನ್ 5 ಇಂಟು 1 ಪ್ಲಸ್ 3 5 ಪ್ಲಸ್ 3 8. ನೆಕ್ಸ್ಟ್ 5 ಪ್ಲಸ್ 2 ಪ್ಲಸ್ 3 ಎನ್ ಜಾಗದಲ್ಲಿ 2 ತಗೊಂಡಿದ್ದು 5 2 10 ಪ್ಲಸ್ 3 13 8 ಆಯ್ತು. ಅದೇ ರೀತಿ ಎ ತ್ರೀ 5 ಇಂಟು 3 ಪ್ಲಸ್ 3 5 3 15 ಪ್ಲಸ್ 3 15 ಪ್ಲಸ್ 3 ಅಂದ್ರೆ 18. ಸೊ ಎ ತ್ರೀ ಎಷ್ಟಾಯ್ತು 18 ಆಯ್ತು. ಸೊ ಈ ಮೂರು ಪದಗಳು ಯಾವ್ದಾಯ್ತು 8 13 ಮತ್ತೆ 18 ಆಯ್ತು. ನೆಕ್ಸ್ಟ್ ಎರಡನೇ ಲೆಕ್ಕ ಎನ್ ಈಕ್ವಲ್ ಟು ಎನ್ ಸ್ಕ್ವೇರ್ ಪ್ಲಸ್ 1 ದೆನ್ ಫೈಂಡ್ ದ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಅಂತ ಕೊಟ್ಟಿದ್ದಾರೆ. ಸೊ ಎ ಎನ್ ಏನ್ ಕೊಟ್ಟಿದ್ದಾರೆ ಎನ್ ಸ್ಕ್ವೇರ್ ಪ್ಲಸ್ 1 ಕೊಟ್ಟಿದ್ದಾರೆ. ಸೊ ಎ ಒನ್ 1 ಸ್ಕ್ವೇರ್ ಪ್ಲಸ್ 1 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1 1 ಪ್ಲಸ್ 1 ಎಷ್ಟಾಯ್ತು ಎ ಒನ್ ಎಷ್ಟಾಯ್ತು 2 ಆಯ್ತು. ನೆಕ್ಸ್ಟ್ ಎ ಟು 2 ಸ್ಕ್ವೇರ್ ಪ್ಲಸ್ 1 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 1 ಎಷ್ಟಾಯ್ತು 4 ಪ್ಲಸ್ 1 5 ಆಯ್ತು 8. ಎ ತ್ರೀ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 1 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 1 9 ಪ್ಲಸ್ 1 ಅಂದ್ರೆ ಎಷ್ಟಾಯ್ತು 10 ಆಯ್ತು. ಸೊ ಎ ತ್ರೀ ಈಕ್ವಲ್ ಟು ಎಷ್ಟಾಯ್ತು 10 ಆಯ್ತು. ಸೊ ಈಗ ಆ ಮೂರು ಪದಗಳ ಮೊತ್ತ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ. ಸೊ ಎಷ್ಟಾಯ್ತು 2 ಪ್ಲಸ್ 5 ಪ್ಲಸ್ 10 2 ಪ್ಲಸ್ 5 ಪ್ಲಸ್ 10 ಅಂದ್ರೆ ಎಷ್ಟಾಯ್ತು 17 ಆಯ್ತು. ಸೊ ಈ ತರ ಲೆಕ್ಕಗಳು 1 ಮಾರ್ಕ್ಸ್ಗೆ ಆಲ್ರೆಡಿ ಕೇಳಿದರೆ ಟಿಟಿಗೆ ಆಗಿರೋದು ಎಲ್ಲ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಸ್ವಲ್ಪ ಟಿಸ್ಟ್ ಇರುತ್ತೆ ಅಷ್ಟೇ. ಸೊ ಮೂರನೇ ಲೆಕ್ಕಕ್ಕೆ ಬರಬೇಕಾದ್ರೆ an equal to 4n plus 1 then find the an minus 1 and an plus 1. So an equal to 4n plus 1 an minus 1 is the question mark an plus 1 is the question mark. So ali an minus 1 4 into n minus 1 plus 1 4 into n 4n minus 4 plus 1 4n minus 4 plus 1 is minus 3 an minus 1. ಸೊ ಅದೇ ರೀತಿ an ಪ್ಲಸ್ 1 ಫೈಂಡ್ ಔಟ್ ಮಾಡಿದಾಗ an ಪ್ಲಸ್ 1 ಈಕ್ವಲ್ ಟು 4n ಪ್ಲಸ್ 1 n ಪ್ಲಸ್ ಅಲ್ಲಿ 4 ಇಂಟು n ಪ್ಲಸ್ 1 ಪ್ಲಸ್ 1 4 ಇಂಟು n 4n ಪ್ಲಸ್ 4 ಇಂಟು 1 ಇಸ್ 4 ಪ್ಲಸ್ 1. ಸೊ ಎಷ್ಟಾಯ್ತು 4n ಪ್ಲಸ್ 4 ಪ್ಲಸ್ 1 ಎಷ್ಟಾಯ್ತು 5 ಆಯ್ತು. ಸೊ an ಪ್ಲಸ್ 1 ಎಷ್ಟಾಯ್ತು 4n ಪ್ಲಸ್ 5 ಆಯ್ತು. ಸೊ ಈ ತರ ಲೆಕ್ಕಗಳನ್ನು 1 ಮಾರ್ಕ್ ಕ್ವಶನ್ ಅಲ್ಲಿ ನೋಡಿದ್ರೆ ಈಸಿ ಆಗ್ತದೆ. ಸೊ ಒಂದು ಶ್ರೇಣಿಯ ಎನ್ನೇ ಪದ an ಈಕ್ವಲ್ ಟು 4n ಸ್ಕ್ವೇರ್ ಮೈನಸ್ 1 an ಈಕ್ವಲ್ ಟು 35 ಆದ್ರೆ ಆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ ಶ್ರೇಣಿ ಕೊಟ್ಟಿದ್ದಾರೆ, ಅವನು ಏನ್ ಕೊಟ್ಟಿದ್ದಾರೆ an ಈಕ್ವಲ್ ಟು 4n ಸ್ಕ್ವೇರ್ ಮೈನಸ್ 1 ಇದೆ. ನೆಕ್ಸ್ಟ್ an ಈಕ್ವಲ್ ಟು 35 ಕೊಟ್ಟಿದ್ದಾರೆ 35 ಈಕ್ವಲ್ ಟು 4 ಇಂಟು n ಸ್ಕ್ವೇರ್ ಮೈನಸ್ 1. ಸೊ ಮೈನಸ್ 1 ಈ ಕಡೆ LHS ಶಿಫ್ಟ್ ಮಾಡಿದ್ರೆ ಏನಾಯ್ತು ಪ್ಲಸ್ 1 35 ಪ್ಲಸ್ 1 ಈಕ್ವಲ್ ಟು 4n ಸ್ಕ್ವೇರ್ 35 ಪ್ಲಸ್ 1 ಅಂದ್ರೆ 36 ಈಕ್ವಲ್ ಟು 4n ಸ್ಕ್ವೇರ್. ಸೊ ಇದನ್ನ ಕೆಳಗಡೆ ಆಯ್ತು 36 ಡಿವೈಡ್ ಬೈ 4 ಈಕ್ವಲ್ ಟು n ಸ್ಕ್ವೇರ್ 4 1s 4 9. ಸೊ 9 ಈಕ್ವಲ್ ಟು n ಸ್ಕ್ವೇರ್ n ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 9. ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ ಎಷ್ಟು ಬಂತು 3. ಸೊ n ನ ಬೆಲೆ ಎಷ್ಟು ಬಂತು 3 ಬಂತು. ನೆಕ್ಸ್ಟ್ 5ನೇ ಲೆಕ್ಕ ನೋಡ್ರಿ an ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 5. an ಏನಿದೆ 2n ಸ್ಕ್ವೇರ್ ಪ್ಲಸ್ 5 ಇದೆ. ಸೊ a3 ಮತ್ತೆ a10 ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. n 3 ತಗೊಂಡಾಗ 2 ಇಂಟು 3 ಹೋಲ್ ಸ್ಕ್ವೇರ್ ಪ್ಲಸ್ 5 2 ಇಂಟು 3 ಅಂದ್ರೆ 9 ಪ್ಲಸ್ 5
9 2 18 ಪ್ಲಸ್ 5 ಅಂದರೆ ಎಷ್ಟಾಯಿತು 23 ಆಯಿತು. ಸೊ A3 ವ್ಯಾಲ್ಯೂ ಎಷ್ಟು ಬಂತು 23 ಬಂತು. ಸೊ ಅದೇ ರೀತಿ A10 equal to 2n square plus 5 2 into 10 whole square plus 5 2 into 10 square ಅಂದರೆ 100 plus 5 2 into 100 ಅಂದರೆ 200 plus 5. ಸೊ 200 plus 5 ಅಂದರೆ ಎಷ್ಟಾಯಿತು 205 ಆಯಿತು. ಸೊ A10 ನ ಬೆಲೆ ಎಷ್ಟಾಯಿತು 205 ಆಯಿತು. ನೆಕ್ಸ್ಟ್ ಸಮಾಂತರ ಶ್ರೇಣಿ. ಸೊ ಸಮಾಂತರ ಶ್ರೇಣಿ ಆಕ್ಚುಲಿ ಇದರ ಶ್ರೇಣಿಗಳಲ್ಲಿ 3 ವಿಧ ಇತ್ತು, ಆಗ್ಲೇ ಹೇಳೋದು ಮರುತ್ತೆ. ಸಮಾಂತರ ಶ್ರೇಣಿ, ಎರಡನೇದು ಗುಣೋತ್ತರ ಶ್ರೇಣಿ, ಮತ್ತೆ ಮೂರನೇದು ಹರಾತ್ಮಕ ಶ್ರೇಣಿ. ಸೊ ಈ 3 ಇತ್ತು, ಬಟ್ ಇಲ್ಲಿ ಟಿಟಿಗೆ ಕೊಟ್ಟಿರ್ತಕ್ಕಂಥದ್ದು ಓನ್ಲಿ ಸಮಾಂತರ ಶ್ರೇಣಿ ಅಷ್ಟೇ. ಸೊ ಇವೆರಡು GPSRಗೆ ಕೊಟ್ಟಿದ್ರು. ಸೊ ಆಲ್ರೆಡಿ ಇದ್ರ ಬಗ್ಗೆ ನಾವು ಕ್ಲಾಸ್ ಮಾಡಿದ್ದೀನಿ, ನಮ್ಮ ಯೂಟ್ಯೂಬಲ್ಲಿ ಇದೆ ನೋಡಿ, ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಅನ್ನು ಯೂಟ್ಯೂಬಲ್ಲಿ ಆಲ್ರೆಡಿ ಕ್ಲಾಸಸ್ ಇದೆ. ಸೊ ಈಗ ಮತ್ತೆ ಟಿ ಆಗೋದ್ರಿಂದ ಬೇರೆ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಸಮಾಂತರ ಶ್ರೇಣಿ ಅಂದ್ರೆ ಏನು? ಸೊ ಇಷ್ಟೇ, ಸಮಾಂತರ ಶ್ರೇಣಿ ಇದು ಒಂದು ರೀತಿಯ ಶ್ರೇಣಿ ಆಗಿದ್ದು ಪ್ರತಿ ಪದವನ್ನು ಒಂದು ನಿರ್ದಿಷ್ಟ ಕೂಡಿಸಿದೆ. ಫಾರ್ ಎಕ್ಸಾಂಪಲ್ 2 ಇದೆ. ಸೊ 2ಗೆ 2 ಕೂಡ್ಕೊಂಡ್ ಬರ್ತಾ ಇದ್ದೀನಿ, 2 + 2 4, 4ಗೆ 2 ಕೂಡಿದಾಗ 6, 6 + 2 8. ಸೊ ಈ ತರ ಪ್ರತಿಯೊಂದು ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿದಾಗ, ಸೊ ಮೊದಲನೇ ಪದ ಹೊರತುಪಡಿಸಿ ಈಗ ಮೊದಲನೇ ಪದ ಅಷ್ಟೇ ಇದೆ. ಸೊ ಈಗ ನೋಡ್ರಿ, ಮೊದಲನೇ ಪದ 3 ಇದೆ, ಅದಕ್ಕೆ 5 ಕೂಡಿಸ್ತೀನಿ, 5 ಕೂಡಿಸ್ತೀನಿ ಎಷ್ಟಾಯ್ತು 8 ಆಯ್ತು. ಸೊ ಇದಕ್ಕೆ 8ಗೆ 5 ಕೂಡಿಸ್ತೀನಿ ಎಷ್ಟಾಯ್ತು 13 ಆಯ್ತು. 13ಗೆ 5 ಕೂಡಿಸ್ತೀನಿ ಎಷ್ಟಾಯ್ತು 18 ಆಯ್ತು. 18ಗೆ 5 ಕೂಡಿಸ್ತೀನಿ, 18 5 ಕೂಡಿದಾಗ ಎಷ್ಟಾಯ್ತು 20. ಸೊ ಈ ತರ ಪ್ರತಿಯೊಂದು ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿದಾಗ, ಮೊದಲನೇ ಸಂಖ್ಯೆಯನ್ನು ಹೊರತುಪಡಿಸಿ ಮುಂದಿನ ಸಂಖ್ಯೆ ಕೂಡಿಸಿದಾಗ ಒಂದೇ ರೀತಿಯ ವ್ಯತ್ಯಾಸ ಬರುತ್ತೆ. ಅದನ್ನ ಕರಿತೀವಿ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ an f is a sequence of number in which each number is obtained by adding certain quantity to the preceding the except first term. preceding ಅಂದ್ರೆ ನೆಕ್ಸ್ಟ್ ಟರ್ಮ್ ಗೆ ಆಡ್ ಮಾಡ್ತಕ್ಕಂಥದನ್ನ preceding ಟರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ, ಕಾಮನ್ ಡಿಫರೆನ್ಸ್. ಸೊ ಪದಗಳು ಹೆಂಗಿರ್ತವೆ, ಫಸ್ಟ್ ಪದಗಳು ಹೆಂಗಿರ್ತವೆ ನೋಡೋಣ. A1 A2 A3 ಅಪ್ ಟು AN. ಸೊ AN ನ ಏನ್ ಕರಿತೀವಿ nth ಟರ್ಮ್ ಅಂತ ಕರಿತೀವಿ. nth ಟರ್ಮ್ ಫಾರ್ಮುಲಾ ಒಂದಿದೆ, AN = A + n - 1 × D. ಇದನ್ನ nth ಟರ್ಮ್ ಫಾರ್ಮುಲಾ ಅಂತ ಕರಿತೀವಿ. n ನೇ ಪದ nth ಟರ್ಮ್ ಫಾರ್ಮುಲಾ. ಸೊ ಇಲ್ಲಿ A1 ನ ಫಸ್ಟ್ ಟರ್ಮ್ ಅಂತ ಕರಿತೀವಿ, A2 ನ ಸೆಕೆಂಡ್ ಟರ್ಮ್ ಅಂತ ಕರಿತೀವಿ, A3 ನ ಥರ್ಡ್ ಟರ್ಮ್, AN ಲಾಸ್ಟ್ ಟರ್ಮ್. ಈಗ ಕಾಮನ್ ಡಿಫರೆನ್ಸ್ ಬಂದ್ರೆ, ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಅಂತ ನೋಡ್ರಿ. ಏನಿಲ್ಲ ಕಾಮನ್ ವ್ಯತ್ಯಾಸ ಅಂದ್ರೆ ಇದರಿಂದ ಇದನ್ನ ಎಲ್ಲದಕ್ಕೂ ಕಾಮನ್ ನೋಡ್ರಿ. D = A2 - A1 ಅಥವಾ D = A3 - A2, D = A4 - A3. ಅಂದ್ರೆ ಇಂದಿನ ಸಂಖ್ಯೆಯನ್ನ ಕಳೆದಾಗ ನಮ್ಗೇನ್ ಬರುತ್ತೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ಸೊ ಸಾಮಾನ್ಯ ವ್ಯತ್ಯಾಸ ಎಲ್ಲ ಕರೆಕ್ಟ್ ಆಗಿ A2 - A1 ಮಾಡಿದ್ರೆ ಒಂದೇ ಸಾಮಾನ್ಯ ವ್ಯತ್ಯಾಸ ಬರ್ರೆ ಇದು. ಈಗೆಲ್ಲ ಒಂದೇ ಬಂದ್ರೆ ಅದನ್ನ ಏನಂತ ಕರಿತೀವಿ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ AN = A + n - 1 × D ಇದೆ. ಸೊ ಫಸ್ಟ್ ಟರ್ಮ್ ಅಂದ್ರೆ A1, n ಪ್ಲಸ್ ಅಲ್ಲಿ 1 ಹಾಕಿದ್ವಿ, A1 A + 1 - 1 × D. A + 1 - 1 ಅಂದ್ರೆ 0 × D. ಎಸ್ ಆಯ್ತಾ ಫಸ್ಟ್ ಟರ್ಮ್ A ಆಯ್ತು. ಅಂದ್ರೆ ಮೊದಲನೇ ಟರ್ಮ್ ನ A1 ಅಂತ ಕರಿತೀವಿ. A2 A + n - 1 × n ಎಷ್ಟು 2 - 1 × D. A + 2 - 1 ಅಂದ್ರೆ 1D. ಅಂದ್ರೆ A2 ನ ಹೆಂಗ್ ಬರೀತೀವಿ A + D ಅಂತ ಬರ್ಕಂತೀವಿ. A3 ನ A + 3 - 1 × D. A + 3 - 1 ಅಂದ್ರೆ 2D. ಅಂದ್ರೆ A3 ನ ಏನ್ ಬರ್ಕೊಂತೀವಿ A + 2D. ಅದೇ ರೀತಿ A100 ಅಂದ್ರೆ A + 99D. A250 ಅಂದ್ರೆ A + 249D.
ಅಂದ್ರೆ ಇಲ್ಲಿ ಏನಾಗ್ತಿದೆ, ಒಂದು ಲೆಸ್ ಆಗ್ತದೆ n ಟರ್ಮ್ಗೆ ಇದಕ್ಕೆ ಲೆಸ್ ಆಗ್ತದೆ. ಅದು ಎಲ್ಲಿ ಲೆಸ್ ಆಗುತ್ತೆ ಅಂದ್ರೆ n-1 ಮಾಡಿದಾಗ ಲೆಸ್ ಆಗುತ್ತೆ. ಈಗ ಸೊ ಮೊದಲನೇ ಲೆಕ್ಕಕ್ಕೆ ಬರೋಣ. ಮೊದಲ ಪದ 3 ಮತ್ತು ಸಾಮಾನ್ಯ ವ್ಯತ್ಯಾಸ d ಆದರೆ ಸಮಾಂತರ ಶ್ರೇಣಿಯನ್ನ ಬರೆಯಿರಿ. ಸೊ ಹೇಳಿದೀವಿ, ಮೊದಲನೇ ಪದನ 3ರಿಂದ ಸೂಚಿಸ್ತೀವಿ, ಸಾಮಾನ್ಯ ವ್ಯತ್ಯಾಸ ಕಾಮನ್ ಡಿಫರೆನ್ಸ್ ದಟ್ ಈಸ್ 5. ಸೊ AP ಬರೆಯಿರಿ ಅಂತ ಹೇಳಿದರು. ಫಸ್ಟ್ ಟರ್ಮ್ ಈಸ್ 3 ಅಂಡ್ ಕಾಮನ್ ಡಿಫರೆನ್ಸ್ ಈಸ್ 5. ದೆನ್ ಫೈಂಡ್ ದ AP. ಸೊ ಇಲ್ಲಿ ನೋಡ್ರಿ, A1 ಈಕ್ವಲ್ ಟು A ಎಷ್ಟು 3, A2 ಸೆಕೆಂಡ್ ಟರ್ಮ್ A ಪ್ಲಸ್ D, A ಎಷ್ಟು 3 ಪ್ಲಸ್ 5 ಈಕ್ವಲ್ ಟು 8, A3 A ಪ್ಲಸ್ 2D, 3 ಪ್ಲಸ್ 2 ಇಂಟು 5, 3 ಪ್ಲಸ್ 2 5 10, 3 ಪ್ಲಸ್ 10 ಅಂದರೆ 13 ಆಯಿತು. A4 ಈಕ್ವಲ್ ಟು A ಪ್ಲಸ್ 3D, 3 ಪ್ಲಸ್ 3 ಇಂಟು D ಎಷ್ಟು 5, 3 ಪ್ಲಸ್ 3 5 15, ಎಷ್ಟು ಬಂತು 8 ಬಂತು. ನೀವು ಬೇಕಾದ್ರೆ ಈಗ AP ನೋಡ್ರಿ, 3 8 13 18 7. ಸೊ ಈಗ ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 5 ಬರುತ್ತೆ, ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 5 ಬರುತ್ತೆ, ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ ಬರುತ್ತೆ. ಸೊ ಅದನ್ನೇ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಮೂರು 7 11 15 ಈ ಸಮಾಂತರ ಶ್ರೇಣಿ n-ನೇ ಪದ ಮತ್ತು 20ನೇ ಪದವನ್ನ ಕಂಡುಹಿಡಿಯಿರಿ. ಇನ್ ಆನ್ AP 3, 7, 11, 15. Then find the nth term and 20th term 3, 7, 11, 15. ಸೊ ಈ ತರ ಇದೆ. ಸೊ A ಮೊದಲನೇ ಪದ 3, D ಈಕ್ವಲ್ ಟು A2 ಮೈನಸ್ A1, A2 ಎಷ್ಟು 7 ಮೈನಸ್ 3, 7 ಮೈನಸ್ 3 ಅಂದರೆ 4. ಸೊ D ಎಷ್ಟಾಯ್ತು 4 ಆಯ್ತು. ಸೊ ಇಲ್ಲಿ ಏನು ಫೈಂಡ್ ಹಿಡಬೇಕು, nth ಟರ್ಮ್ ಕಂಡುಹಿಡಬೇಕು, ಮತ್ತೆ A20 ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ n ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು D, an ಈಕ್ವಲ್ ಟು A ಎಷ್ಟು 3 ಪ್ಲಸ್ n ಟರ್ಮ್ ಫಸ್ಟ್ n ಮೈನಸ್ 1 D ಎಷ್ಟು 4, 3 ಪ್ಲಸ್ 4 ಇಂಟು n ಇಸ್ 4n ಮೈನಸ್ 4. ಸೊ ಫಸ್ಟ್ 4n ಬರ್ಕೊಂತೀವಿ, 3 ಮೈನಸ್ 4 ಅಂದರೆ ಮೈನಸ್ 1. ಸೊ an ನ ಬೆಲೆ ಎಷ್ಟು ಬಂತು 4n ಮೈನಸ್ 1. ಸೊ ಅದೇ ರೀತಿ A20 ಕೇಳಿದರೆ ಇದರಲ್ಲಿ ಹಾಕ್ರೆ A20 ಈಕ್ವಲ್ ಟು 4 ಇಂಟು 20 ಮೈನಸ್ 1. ಸಾರಿ, 4 ಇಂಟು 20 ಮೈನಸ್ 1. 4 ಇಂಟು 20 ಅಂದರೆ 80 ಮೈನಸ್ 1 ಅಂದರೆ ಎಷ್ಟಾಯಿತು 79 ಆಯಿತು. ಅಂದರೆ A20ನ ಈ ಒಂದು ಸಮಾಂತರ ಶ್ರೇಣಿಯ A20ನ ಬೆಲೆ ಎಷ್ಟಾಯಿತು 79, 79 ಆಯಿತು. ಈ ಸಮಾಂತರ ಶ್ರೇಣಿಯ ಮುಂದಿನ ಪದವನ್ನು ಬರೆಯಿರಿ. ಸ್ಕ್ವೇರ್ ರೂಟ್ ಆಫ್ 18, ಸ್ಕ್ವೇರ್ ರೂಟ್ ಆಫ್ 15, ಸ್ಕ್ವೇರ್ ರೂಟ್ ಆಫ್ 98. ಇನ್ ಆನ್ AP ಸ್ಕ್ವೇರ್ ರೂಟ್ ಆಫ್ 18, ಸ್ಕ್ವೇರ್ ರೂಟ್ ಆಫ್ 15, ಸ್ಕ್ವೇರ್ ರೂಟ್ ಆಫ್ 98. ದೆನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್, ಅಂದ್ರೆ ಮುಂದಿನ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ಪದ ಅಂದ್ರೆ 4ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ 18 ಹೆಂಗ್ ಬರ್ಕಂತೀವಿ, ಸ್ಲಿಟ್ ಮಾಡಿದಾಗ 9 2s are 80. ಸೊ 3 ಸ್ಕ್ವೇರ್ ರೂಟ್ ಆಫ್ 2 ಬಂತು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 50 ಬರೆದಾಗ 25 ಇಂಟು 2, 25 ಸ್ಕ್ವೇರ್ ರೂಟ್ ಆಫ್ 5 ರೂಟ್ 2 ಬಂತು. ನೆಕ್ಸ್ಟ್ 98 ಹೆಂಗೆ ಬರೀತೀವಿ 49 ಇಂಟು 2, 7 ರೂಟ್ 49 ಸ್ಕ್ವೇರ್ ಅಷ್ಟು 7 ಬಂತು. ಈಗ ನಾವು ಮಾಡಬೇಕಾಗಿರೋದು ಫಸ್ಟು A3 ರೂಟ್ 2, D A2 ಮೈನಸ್ A1. A2 ಎಷ್ಟಿದೆ 5 ರೂಟ್ 2 ಮೈನಸ್ A1 3 ರೂಟ್ 2. ಸೊ ಇಲ್ಲಿ 5 ಮೈನಸ್ 3 ಇದನ್ನು ಮಾತ್ರ ಮೈನಸ್ ಮಾಡೋಕ್ಕಾಗ್ತದೆ, ಸರ್ಡ್ಸ್ನ ಹಿಂಗೆ ಇಟ್ಕೋಬೇಕು. 5 ಮೈನಸ್ 3 ಎಷ್ಟಾಯಿತು 2 ರೂಟ್ 2 ಬಂತು. ಈಗ ನಾವು ಫೈಂಡ್ ಔಟ್ ಮಾಡಬೇಕು A4th ಟರ್ಮ್, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ A1 A2 A3. ಸೊ ಮುಂದಿನ ಟರ್ಮ್ ಬೇಕು A ಪ್ಲಸ್ 3D. ಸೊ A ಎಷ್ಟು 3 ರೂಟ್ 2 ಪ್ಲಸ್ 3 ಇಂಟು D ಎಷ್ಟು 2 ರೂಟ್ 2, 3 ರೂಟ್ 2 ಪ್ಲಸ್ 3 2s 6 ರೂಟ್ 2, 3 ಪ್ಲಸ್ 6 ಕೋಆಪ್ಷೆಂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. 3 ಪ್ಲಸ್ 6 ಎಷ್ಟಾಯಿತು 9 ರೂಟ್ 2. ಅಂದರೆ A4ನ ಬೆಲೆ ಎಷ್ಟು ಬಂತು 9 ರೂಟ್ 2. ಸರಿ ಇದೆಯಾ? 7 ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 9 ರೂಟ್ 2. ನೆಕ್ಸ್ಟ್ 4ನೇ ಲೆಕ್ಕ 7, 13, 19 ಸೊ 151 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನಾನ್ AP 4, 7, 13, 4th ಕ್ವಶನ್ ಇದು.
7, 13, 19 up to 151. Then find the number of the terms ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋದು 17, 13, 151. ಎ ಎಷ್ಟಿದೆ? 7 ಇದೆ. ಡಿ ಈಕ್ವಲ್ ಟು 13 - 7. 13 - 7 ಅಂದರೆ ಎಷ್ಟಾಯಿತು? 6 ಆಯಿತು. ನೆಕ್ಸ್ಟು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಎನ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮ್ 151 ಕೊಟ್ಟಿದ್ದಾರೆ. ಎನ್ ಅನ್ನು ಫೈಂಡ್ ಔಟ್ ಮಾಡಿ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳ್ತೀವಿ. ಎ ಫಸ್ಟ್ ಟರ್ಮ್, ಡಿ ಕಾಮನ್ ಡಿಫರೆನ್ಸ್, ಎ ಇನ್ ಲಾಸ್ಟ್ ಟರ್ಮ್, ಎನ್ ಇಸ್ ದ ನಂಬರ್ ಆಫ್ ದ ಟರ್ಮ್ಸ್. ಸೊ ಈಗ ನೋಡ್ರಿ, ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟು? 151 ಈಕ್ವಲ್ ಟು ಎ 7 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು? 6. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡ್ರಿ, ಎಲ್ ಎಚ್ ಎಸ್ 151 ಮೈನಸ್ 7 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 6. ಸೊ 51ರಲ್ಲಿ 7 ಹೋದರೆ 11ರಲ್ಲಿ 7 ಹೋದರೆ 4 ಈಕ್ವಲ್ ಎನ್ ಮೈನಸ್ 1 ಇಂಟು 6. ಸೊ 144 ಇದನ್ನ ಕೋಎಫಿಷಿಯಂಟ್ನ ಕೆಳಗೆ ಕಳಿಸ್ತೀವಿ. ಡಿವೈಡೆಡ್ ಬೈ 6 ಈಕ್ವಲ್ ಟು ಎನ್ ಮೈನಸ್ 1. 6 1 6 2 12. 14 ಅಲ್ಲಿ 12 ಹೋದರೆ 2 and 24 is 6 4 24. ಏನು ಉಳಿತು? 24 ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಈಕ್ವಲ್ ಟು ಎನ್. ಸೊ 24 ಪ್ಲಸ್ 1 ಅಂದರೆ ಎಷ್ಟಾಯಿತು? 25. ಅಂದರೆ ಪದಗಳ ಸಂಖ್ಯೆ ಎಷ್ಟಾಯಿತು? 25. ಸೊ ದೇರ್ಫೋರ್ ನಂಬರ್ ಆಫ್ ಟರ್ಮ್ಸ್ ಆರ್ ದ 25. ಇದು ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಫೈಂಡ್ ದ ಮಿಡಲ್ ಟರ್ಮ್ ಆಫ್ ದ ಎ ಪಿ 6, 13, 20 ಸೊ 216. 6, 13, 20, 216 ಈ ಶ್ರೇಣಿಯಲ್ಲಿನ ಮಧ್ಯದ ಪದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಧ್ಯದ ಪದವನ್ನು ಕಂಡುಹಿಡಿಯೋದು ಹೆಂಗೆ ನೋಡ್ರಿ, ಫಸ್ಟ್ ನಂಬರ್ ಆಫ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡ್ರಿ. 6, 13, 20 ಸೊ 216. ಎ ಎಷ್ಟು? 6. ಡಿ 13 - 6. 13 - 6 ಅಂದರೆ 7 ಆಯಿತು. ಎನ್ ಈಕ್ವಲ್ ಟು 216. ಸೊ ಎನ್ ಫಸ್ಟ್ ಫೈಂಡ್ ಔಟ್ ಮಾಡಿ. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 216 ಈಕ್ವಲ್ ಟು ಎ 6 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು? 7. 216 ಪ್ಲಸ್ 6 ಈ ಕಡೆ ಅಂದರೆ ಮೈನಸ್ 6 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7. 216 - 16 ಅಂದರೆ 210 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7. 210 ಡಿವೈಡೆಡ್ ಬೈ 7 ಈಕ್ವಲ್ ಟು ಎನ್ ಮೈನಸ್ 1. 7 1 7 3 0. ಸೊ 30 ಈಕ್ವಲ್ ಟು ಎನ್ ಮೈನಸ್ 1. ಸೊ ಈ ಕಡೆ ಬಂದರೆ 30 ಪ್ಲಸ್ 1 ಈಕ್ವಲ್ ಟು ಎನ್. ಸೊ ಎಷ್ಟಾಯಿತು ನಂಬರ್ ಆಫ್ ಟರ್ಮ್ಸ್? 31 ಆಯಿತು. ಸೊ ಈಗ ಬಂದಿರತಕ್ಕಂಥದ್ದು ಆಡ್ ನಂಬರ್. ಸೊ ಆಡ್ ನಂಬರ್ ಕೊಟ್ಟಾಗ ಒಂದು ಇದೆ, ಬೇಸ್ ನಂಬರ್ ಕೊಟ್ಟಾಗ ಒಂದಿದೆ. ಸೊ ಆಡ್ ನಂಬರ್ ಕೊಟ್ಟಾಗ ಆಡ್ ನಂಬರ್ ಬಂದಿದೆ ನಮಗೆ, ಹಾಗೇನು ಮಾಡಬೇಕು? ಎನ್ ಬೆಸ ಸಂಖ್ಯೆ ಇದೆ. ಸೊ ಎನ್ ಬೆಸ ಸಂಖ್ಯೆ ಇದ್ದಾಗ ಮಧ್ಯ ಪದ ಬರ್ತದೆ, ಮಿಡಲ್ ಟರ್ಮ್ ಆರ್ ಕೇಮ್. ಸೊ ಅದು ಹೆಂಗೆ ಇಲ್ಲಿ ನೋಡ್ರಿ, ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಎನ್ ಎಷ್ಟು ಬಂತು ನಮಗೆ? 31 ಪ್ಲಸ್ 1 ಡಿವೈಡೆಡ್ ಬೈ 2. 31 ಪ್ಲಸ್ 1 ಅಂದರೆ 32 ಡಿವೈಡ್ ಬೈ 2. 2 1 2 16. ಸೊ ಎಷ್ಟನೇ ಟರ್ಮ್ ಬಂತು? 16th ಟರ್ಮ್ ಬಂತು. ಯಾವುದು? ಮಿಡಲ್ ಟರ್ಮ್. ಸೊ ಆ ಮಿಡಲ್ ಟರ್ಮ್ ಎಷ್ಟಾಯಿತು? ಎ 16 ಹೆಂಗೆ ಬರ್ಕೊಂತೀವಿ? ಎ ಪ್ಲಸ್ 15 ಡಿ ಅಂತ ಬರ್ಕೊಂತೀವಿ. ಎ ಎಷ್ಟು? 6 ಪ್ಲಸ್ 15 ಇಂಟು ಡಿ ಎಷ್ಟು? 7. 6 ಪ್ಲಸ್ 15 105. 6 ಪ್ಲಸ್ 105 ಎಷ್ಟಾಯಿತು? 111. 3 ನಾಮಗಳು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ತಿರುಪತಿಗೆ. ಸೊ 111 ಬಂತು. ನೆಕ್ಸ್ಟ್ ಟರ್ಮ್ ನೋಡಿ, ಅದೇ ಥರ ಇದೆ. 7, 13, 19 241 ಈ ಶ್ರೇಣಿಯಲ್ಲಿನ ಮಧ್ಯದ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಮಿಡಲ್ ಟರ್ಮ್ 7, 13, 19 ಅಪ್ ಟು 241. ಸೊ ಇಲ್ಲೇ ಮಾಡ್ಬಿಡ್ತೇನೆ. ಎ ಈಕ್ವಲ್ ಟು 7, ಡಿ ಈಕ್ವಲ್ ಟು 13 - 7. ಸೊ 13 - 7 ಅಂದರೆ ಎಷ್ಟು ಬಂತು? 6 ಬಂತು. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ ಇದೆ, 241 ಇದೆ. ಎನ್ ಇಸ್ ದ ಕ್ವಶನ್ ಮಾರ್ಕ್, ನಂಬರ್ ಆಫ್ ಟರ್ಮ್. 241 ಈಕ್ವಲ್ ಟು ಎ 7 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು? 6. 241 ಮೈನಸ್ 7 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 6. ಸೊ 241 ಅಲ್ಲಿ 7 ಹೋದರೆ 234
equal to n minus 1 into 6. So 234 divided by 6 equal to n minus 1. 6 1s are 6 3s are 18. So in next ಉಳಿತಿಲ್ಲಿ 18 ಹೋದ್ರೆ 5 and 4 is 54, 6 9s are 54. So ಎಷ್ಟು ಬಂತಿಲ್ಲಿ 39 ಉಳಿತು. 39 equal to n minus 1. So ಈ ಕಡೆ ಬಂದ್ರೆ 1 plus 1 ಆಯ್ತು n. So 39 plus 1 equal to 40 equal to n. So n ನ ಬೆಲೆ ಎಷ್ಟಾಯ್ತು 48. ಸೊ ಇಲ್ಲಿ ಆಗ್ಲೇ ಬೆಸ್ ಸಂಖ್ಯೆ ಬಂತು, ಈಗ ಏನ್ ಬಂತು ಸರಿ ಸಂಖ್ಯೆ ಬಂತು. ಸೊ ಸರಿ ಸಂಖ್ಯೆ ಬಂದಾಗ ಏನ್ ಮಾಡಬೇಕು, ಎರಡು ನಂಬರ್ಸ್ ಬರುತ್ತೆ. ಸೊ ಫಸ್ಟ್ನೇದು n by 2 divided by 2 ಟರ್ಮ್. n ಎಷ್ಟು ಬಂತು 40 divided by 2. 40 divided by ಅಂದ್ರೆ 2 1s 2 20s. ಸೊ ಎಷ್ಟನೇ ಟರ್ಮ್ ಬಂತ 20ನೇ ಟರ್ಮ್ ಬಂತು ಒಂದು. ಎರಡನೇದು n by 2 plus 1 ಇದೊಂದು ಟರ್ಮ್ ಬಂತು. ಸೊ n ಎಷ್ಟು n by 2 40 divided by 2 plus 1. 2 1s 2 20s. ಸೊ ಎಷ್ಟಾಯ್ತು 20 plus 1. 20 plus 1 ಅಂದ್ರೆ 21 ಟರ್ಮ್. 20ನೇ ಟರ್ಮ್ ಮತ್ತೆ 21ನೇ ಟರ್ಮ್ ಬಂತು ಮಧ್ಯದಲ್ಲಿ. ಸೊ ಈಗ ಏನ್ ಮಾಡ್ಬೇಕು, a20ನ ಹೆಂಗ್ ಬರ್ಕಂತೀವಿ, a plus 19d. a ಎಷ್ಟು 7 plus 19 into d ಎಷ್ಟು 6. 7 plus 19 6 114. 114 plus 7 121 ಆಯ್ತು. ಸೊ a 20ನೇ ಟರ್ಮ್ 121 ಆಯ್ತು. ಅದೇ ರೀತಿ a 21ನೇ ಟರ್ಮ್ a plus 20d. a 7 plus 20 into d ಎಷ್ಟು 7. 7 plus 20 into 7 ಅಂದ್ರೆ d ಎಷ್ಟಿದೆ 6. ಸಾರಿ d 6 ಇದೆ. 20 into 6 26 120 plus 7 127. a 21ನೇ ಟರ್ಮ್ ಎಷ್ಟು ಬಂತು 127. ಸೊ ಈ ತರ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರ್ತದೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ 2x, x plus 10, 3x plus r in the AP. Find the value of x. 2x, x plus 10, 3x plus 2 ಸಮಾಂತರ ಶ್ರೇಣಿಯಲ್ಲಿದ್ರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಎರಡು ರೀತಿ ಇದೆ, ಎರಡು ರೀತಿಯಲ್ಲಿ ಮಾಡ್ತೀನಿ. ಏನಿದೆ 2x, x plus 10, 3x plus 2. ಇದಕ್ಕೆ a1 ಕೊಡ್ತೀವಿ, a2 ಮತ್ತೆ a3. ಸೊ ಕಾಮನ್ ಡಿಫರೆನ್ಸ್ ಎರಡಕ್ಕೂ ಸೇಮ್ ಇರ್ತದಲ್ವಾ. a2 minus a1 equal to a3 minus a2. a2 x plus 10 minus of a1 2x. a3 3x plus 2 minus of x plus 10. x plus 10 minus 2x. 3x plus 2 minus x minus 10. ನೋಡ್ರಿ 10 plus x minus 2x ಅಂದ್ರೆ ಎಷ್ಟಾಯ್ತು minus x. 3x ಅಲ್ಲಿ x ಹೋದ್ರೆ 2x plus 2 minus 10 ಅಂದ್ರೆ minus 8. ಇದನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಪ್ಲಸ್ 8 ಮೈನಸ್ 8 ಈ ಕಡೆ ಬಂದ್ರೆ ಪ್ಲಸ್ 8 ಆಯ್ತು. 2x ಮೈನಸ್ x ಈ ಕಡೆ ಬಂದ್ರೆ ಪ್ಲಸ್ x. 10 plus 8 18 equal to 2x plus x 3x. ಸೊ x equal to 18 divided by 3. 3 1s 3 6. ಸೊ x ನ ಬೆಲೆ ಎಷ್ಟು ಬಂತು 6 ಬಂತು. ಸೊ ಇದೊಂದು ಮೆಥಡ್ ಆಯ್ತು. ಸೊ ಇನ್ನೊಂದು ಮೆಥಡ್ ನೋಡ್ರಿ, ಇದನ್ನ a ಅಂತ ತೊಗೊಳ್ರಿ, ಇದನ್ನ ಅರ್ಥಮೆಟಿಕ್ ಮೀನ್ am ಅಂತ, ಇದನ್ನ b ಅಂತ ತೊಗೊಳ್ರಿ. am equal to a plus b divided by 2. ಸೊ ಇದು ಸಮಾಂತರ ಮಾಧ್ಯಮ ಅರ್ಥಮೆಟಿಕ್ ಮೀನ್ ಅಂತಹ ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ಸೊ ಮೂರು ಟರ್ಮ್ಸ್ ಏನಾಗಿರ್ತವೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರ್ತವೆ. am ಎಷ್ಟಿದೆ x plus 10 equal to a ಎಷ್ಟು 2x plus b ಎಷ್ಟು 3x plus 2 divided by 2. x plus 10 into 2 is 2 into x plus 10 equal to 2x plus 3x 5x plus 2. 2 into x 2x plus 2 into 10 is 20 equal to 5x plus 2. ಇದನ್ನ ಈ ಕಡೆ ಶಿಫ್ಟ್ ಮಾಡ್ರಿ, ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 20 minus 2 equal to 5x minus 2x. 5x minus 2x ಅಂದ್ರೆ 3x ಆಯ್ತು. 20 minus 2 ಅಂದ್ರೆ 18. ಸೊ 18 divided by x equal to 3 divided by x. 3 1s 3 6. ಸೊ x ನ ಬೆಲೆ ಎಷ್ಟು ಬಂತು 6. ಆಕ್ಚುಲಿ ಇದು ಈ ಕಾನ್ಸೆಪ್ಟ್ GPSR ಅಲ್ಲಿ ಇದೆ, TET ಅಲ್ಲಿ ಇಲ್ಲ. ಸೊ ಅದರಲ್ಲಿ ಇದನ್ನ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಇದೆ ನೋಡ್ಕೊಳ್ಳಿ.
ಸೊ 8ನೇ ಲೆಕ್ಕ, the 20th and 13th terms of APN 201 and 301 respectively. Find the common difference. ಒಂದು ಸಮಾಂತರ ಶ್ರೇಣಿಯ 20 ಮತ್ತು 30ನೇ ಪದಗಳು ಕ್ರಮವಾಗಿ 201 ಮತ್ತು 301 ಆದರೆ ಸಾಮಾನ್ಯ ವ್ಯತ್ಯಾಸನ ಕಂಡುಹಿಡಿಯಿರಿ. ನೋಡ್ರಿ, ಆಗ್ಲೇ ಒಂದು ಫಾರ್ಮುಲಾ ಹೇಳೋದು ಮರುತ್ತೆ. D equal to TP minus TQ divided by P minus Q. ಸೊ ಅನ್ನುವಂಥದ್ದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯತಕ್ಕಂಥ ಪ್ರಾಬ್ಲಮ್ ಇದೆ. ಸೊ ಡೈರೆಕ್ಟ್ ಇದ್ದಾಗ ಟಿ ಪಿ, ಸೊ ಕೊಟ್ಟಿರ್ತಕ್ಕಂಥದ್ದನ್ನು ಹಿಂಗೆ ಬರ್ಕೊಡ್ರಿ. ಎ ಟಿ ಪಿ ಜಾಸ್ತಿ ಇದೆ, ಅದನ್ನ ಟಿ ಪಿ ತಾಡ್ರಿ. ಯಾವುದು? T30. T30 ಅಂದ್ರೆ P30 ಆಯ್ತು. ಎಷ್ಟು ವ್ಯಾಲ್ಯೂ ಇದೆ? T30 301 ಇದೆ. ನೆಕ್ಸ್ಟ್ ಟಿ ಕ್ಯೂ, ಯಾವುದು? ಟಿ ಕ್ಯೂ T20 equal to 201. ಸೊ ಈಗ Q20 ಆಯ್ತು, P30 ಆಯ್ತು. ಫಾರ್ಮುಲಾಗ ಹಾಕೊಡ್ರಿ. D equal to TP minus TQ divided by P minus Q. TP ಎಷ್ಟಿದೆ? ಇದನ್ನು ನೋಡ್ಕೊಡ್ರಿ. 301 minus 201. P ಎಷ್ಟಿದೆ? 30 minus 30. ಸೊ ಎಷ್ಟಾಯ್ತು? 301 minus 201 ಅಂದರೆ 100 divided by 30 minus 20 ಅಂದರೆ 10. 10 ones 10 10. ಸೊ ಕಾಮನ್ ಡಿಫ್ರೆನ್ಸಸ್ ಒಂದು 10 ಬಂತು. ಸೊ ಇದೊಂದು ಮೆಥಡ್ ಆಯ್ತು. ಸೊ ಬೇಕಾದ್ರೆ ನೀವು ಇನ್ನೊಂದು ಮೆಥಡ್ ಅಲ್ಲಿ ಬೇಕಾದ್ರೆ ಇದನ್ನು ಸಾಲ್ವ್ ಮಾಡ್ಬೋದು. ನೋಡ್ರಿ, A20 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 201 ಇದೆ. A20 ಹೆಂಗೆ ಬರ್ಕಂತೀವಿ? A plus 19D equal to 201. ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಎರಡನೇದು ಬಂದು A30 equal to 301. A plus 29D equal to 301. ಸೊ ಇದಕ್ಕೆ ಈಕ್ವೇಷನ್ ನಂಬರ್ 2 ಕೊಡ್ತೀವಿ. ಸಾಲ್ವ್ ಮಾಡ್ರಿ. ಈಕ್ವೇಷನ್ ನಂಬರ್ 1 and 2 ಸಾಲ್ವ್ ಮಾಡ್ತಾ ಇದೀವಿ. ಏನು? ಈಕ್ವೇಷನ್ ನಂಬರ್ 1, A plus 19D equal to 201. A plus 29D equal to 301. ಇಂಟರ್ಚೇಂಜಿಂಗ್ ದ ಸೈನ್. ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್. ಇದನ್ನ ಎಲಿಮಿನೇಷನ್ ಮೆಥಡ್ ಅಂತ ಕರೀತೀವಿ. ಎಲಿಮಿನೇಷನ್ ಮೆಥಡ್. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು. 29 ಅಲ್ಲಿ 19 ಹೋದ್ರೆ 10D. 301 ಅಲ್ಲಿ 201 ಹೋದ್ರೆ ಮೈನಸ್ 10D, ಇಲ್ಲಿ ಮೈನಸ್ 100. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. D equal to 100 divided by 10. 10 ones 10 10. ಸೊ D equal to 10. ಸೊ ಇದು ಎರಡನೇ ಮೆಥಡ್. ಸೊ ನೀವು ಹೆಂಗೆ ಮಾಡೋದ್ರಿಂದ ಸಹ ಆನ್ಸರ್ ಒಂದೇ ಬರ್ತದೆ. ನೆಕ್ಸ್ಟ್ ಕ್ವಶನ್. Fourth term is 17 and 10th term is 7th term more than the 12. Then find the AP. ಸೊ 4ನೇ ಪದವು 17, 10ನೇ ಪದವು 7ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಇರ್ತಕ್ಕಂಥದ್ದು 4th term ಏನಿದೆ? F4 equal to 70 ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ 10th term is A10 equal to 7th term more than 12. 7th term ಅಂದ್ರೆ A7 more than ಅಂದ್ರೆ ಪ್ಲಸ್ 12, ಮೋರ್ ದೆನ್ 12. 10ನೇ ಪದವು 7ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂದಾಗ ಪ್ಲಸ್, ಕಡಿಮೆ ಇದ್ದಾಗ ಮೈನಸ್. A10 ಹೆಂಗೆ ಬರ್ಕಂತೀವಿ? A plus 9D, A plus 6D plus 12. ಸೊ ನಾವು ಕಂಡುಹಿಡಿಯಬೇಕಾಗಿರೋದು AP ಪ್ಲಸ್ ಎ ಪ್ಲಸ್, ಈ ಕಡೆ ಬಂದರೆ ಮೈನಸ್ ಎ ಆಗುತ್ತೆ. ಅದಕ್ಕೆ ಡೈರೆಕ್ಟ್ 9D equal to 6D plus 12. ಡಿ ಕಡೆ ಬಂದರೆ 9D minus 6D equal to 12. ಎಷ್ಟಾಯಿತು? 9D minus 6D ಅಂದರೆ 3D equal to 12. D equal to 12 divided by 3. 3 ones 3 4. ಸೊ D ಎಷ್ಟು ಬಂತು? 4 ಬಂತು. ನೆಕ್ಸ್ಟ್ A4 ಇದೆ. A4 equal to 17. A4 ಹೆಂಗೆ ಬರ್ಕಂತೀವಿ? A plus 3D equal to 17. A plus 3D, A plus 3 into D ಎಷ್ಟು ಬಂದಿದೆ? 4 equal to 17. A plus 3 4 is 12 equal to 17. A equal to 12 plus 12 ಈ ಕಡೆ 17 plus 12 ಈ ಕಡೆ ಹೋದ್ರೆ ಮೈನಸ್. A equal to ಎಷ್ಟಾಯಿತು? 17 minus 12 ಅಂದರೆ 5 ಆಯಿತು. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು AP. A1, A2, A3. ಸೊ ಏನ? A plus D, A plus 2D. A ಎಷ್ಟು? 5 plus 4, 5 plus 2 into 4.
5, 5 plus 4 9, 5 plus 2 4 is 8, so 5 9 5 plus 8 ಅಂದ್ರೆ 30. ಸೊ ಇದನ್ನ ಎ ಪಿ ಆ ಒಂದು ಕೊಟ್ಟಿರ್ತಕ್ಕಂಥ ಡಾಟಾಗೆ ಸಮಾಂತರ ಶ್ರೇಣಿ ಇದಾಗಿರ್ತದೆ. ನೆಕ್ಸ್ಟ್ 10ನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯಲ್ಲಿನ 7ನೇ ಪದದ 7ರಷ್ಟು 11ನೇ ಪದದ 11ರಷ್ಟಕ್ಕೆ ಸಮವಾಗಿದೆ. ಹಾಗಾದ್ರೆ 18ನೇ ಪದವನ್ನು ಕಂಡುಹಿಡಿಯಿರಿ. 18 11 ಅಲ್ಲ 18. ಇನ್ ಆನ್ ಎ ಪಿ 7th term 7 times the 7th term is equal to the 11 times the 11th term, then find the 18th term. ಸೊ ಇಲ್ಲಿ ನೋಡಿ, ರಷ್ಟಕ್ಕೆ ಅಂತ ಬಂದಾಗ 7ನೇ ಪದದ 7ರಷ್ಟು 7ನೇ ಪದದ 7ರಷ್ಟು 7ನೇ ಪದ ಅಂದ್ರೆ ಎ 7 ಇಂಟು 7. 11ನೇ ಪದ ಎ 11 ಇಂಟು 11. ಅರ್ಥ ಆಗ್ತಿದೆಯಾ? 7 times of 7th term 11 times of 11th terms are equal, then find the a 18th term. ಸೊ ಇಲ್ಲಿ ಎ 7 ಇದೆ, a plus 6d ಬರ್ಕೊಂತೀವಿ ಇಂಟು 7, a 11 ನ a plus 11d ಇಂಟು 11. 7 into a 7a, 7 6 of 42d, 11 into a 11a, 11 into 11 ನೋಡಿ ಇದು 10. a 11 ನ a plus 10d into 11. 11 into a 11a, 11 into 10 110d. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 17a ಈ ಕಡೆ ಬಂದ್ರೆ ಮೈನಸ್ 11a, ಇದು 110 ಈ ಕಡೆ ಅಂದ್ರೆ ಮೈನಸ್ 42d ಬಂತು. 7a ಮೈನಸ್ 11 ಅಂದ್ರೆ ಮೈನಸ್ 4a, 10 ಅಲ್ಲಿ 2 ಹೋದ್ರೆ 8, 10 ಅಲ್ಲಿ 6 ಹೋದ್ರೆ 4, ಸಾರಿ 10 ಅಲ್ಲಿ 4 ಹೋದ್ರೆ 668d. ಸೊ a equal to minus 68 divided by 4d. 4 ones 4 ones 2 ಹೊಡಿತು 7 4s. ಸೊ a ವ್ಯಾಲ್ಯೂ ಎಷ್ಟು ಬಂತು? ಮೈನಸ್ 17d ಬಂತು. ಸೊ ನಮ್ಗೆ ಬೇಕಾಗಿರೋದು a 18. ಹೆಂಗ್ ಬರ್ಕೊಂತೀವಿ? a plus 17d. a ಎಷ್ಟು ಬಂದಿದೆ? ಮೈನಸ್ 17d ಪ್ಲಸ್ 17d equal to 0. ಮೈನಸ್ 17d ಪ್ಲಸ್ 17d ಎಷ್ಟಾಯ್ತು? 0. ಸೊ a 18 equal to ಎಷ್ಟಾಯ್ತು? 0 ಆಯ್ತು. In an FE, 4th term and 8th term are in the ratio 1:2. If the 10th term is 30, then find the first term and the common difference. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಅನುಪಾತ 1:2 ಆದರೆ ಆ ಶ್ರೇಣಿಯ 10ನೇ ಪದ 30 ಆದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 4th term a4 divided by a8 ರೇಷಿಯೋ ಕೊಟ್ಟಿದ್ದಾನೆ, 1/2 ಕೊಟ್ಟಿದ್ದಾನೆ. ನೆಕ್ಸ್ಟ್ 10th term ಕೊಟ್ಟಿದ್ದಾನೆ, a10 equal to 30 ಕೊಟ್ಟಿದ್ದಾನೆ. a is a question mark, d is the question mark. ಮೊದಲನೇ ಪದ ಮತ್ತೆ ಸಾಮಾನ್ಯ ವ್ಯತ್ಯಾಸನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. a4 ನ ಹೆಂಗ್ ಬರ್ಕಂತೀವಿ? a plus 3d, a8 ನ a plus 7d equal to 1 divided by 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 into a plus 3d, 1 into a plus 7d. 2 into a 2a, 2 into 3 6d, a plus 7d ಬಂತು. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 2a ಪ್ಲಸ್ a ಕಡೆ ಅಂದ್ರೆ ಮೈನಸ್ a, 7d ಇದೆ ಪ್ಲಸ್ 6d ಕಡೆ ಅಂದ್ರೆ ಮೈನಸ್ 6d. 2a ಮೈನಸ್ a ಅಂದ್ರೆ a, 7d ಮೈನಸ್ 6d ಅಂದ್ರೆ ಎಷ್ಟಾಯ್ತು? d. ಸೊ a ಮತ್ತೆ d ಎರಡು ಸಮ ಬಂತು ಅಲ್ವಾ? ಸೊ ಈಗ a10 ಕೊಟ್ಟಿದ್ದಾರೆ. a10 ಹೆಂಗ್ ಬರುತ್ತೀವಿ? a ಪ್ಲಸ್ 9d ಅಂತ ಬರ್ಕೊಂತೀವಿ. ಸೊ a10 ವ್ಯಾಲ್ಯೂ ಕೊಟ್ಟಿದ್ದಾರೆ 30 equal to a plus d ಹಾಕ್ತೀವಿ, d plus 9d. 30 equal to d plus 9d, 10d. 30 divided by 10 equal to d. 10 ones 10 3. So 3 equal to s ಬಂತು, d ಬಂತು. Therefore a equal to d ಅಂದಮೇಲೆ a equal to d equal to 2 s ಆಯ್ತು 3. ಸಾಮಾನ್ಯ ವ್ಯತ್ಯಾಸ ಮತ್ತೆ ಮೊದಲನೇ ಪದ ಎಷ್ಟು ಬಂತು? 3 ಬಂತು. ನೆಕ್ಸ್ಟ್
If 7th and 13th terms of AP 34 and 64 respectively, then find the 18th term. ಒಂದು ಸಮಾಂತರ ಶ್ರೇಣಿಯಲ್ಲಿನ 7ನೇ ಮತ್ತು 13ನೇ ಪದವು ಕ್ರಮವಾಗಿ 34 ಮತ್ತು 64 ಇದೆ. ಆದರೆ 18ನೇ ಪದವನ್ನು ಕಂಡುಹಿಡಿಯಿರಿ. ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಆಗಲೇ ಹೇಳಿದಂಗೆ ಡಿ ಈಕ್ವಲ್ ಟು ಅದನ್ನಾದರೂ ಮಾಡ್ರಿ, ಇಲ್ಲಾಂದ್ರೆ ಎಲಿಮಿನೇಷನ್ ಮೆಥಡ್ ಆದ್ರೂ ತಗೊಂಡು ಮಾಡ್ರಿ. A7 ಎಷ್ಟಿದೆ? 34 ಇದೆ. A13 ಈಕ್ವಲ್ ಟು 64 ಇದೆ. A7 ನ A ಪ್ಲಸ್ 6D ಈಕ್ವಲ್ ಟು 34, ಈಕ್ವೇಶನ್ ನಂಬರ್ 1. A13 ನ A ಪ್ಲಸ್ 12D ಈಕ್ವಲ್ ಟು 64, ದಟ್ ಈಸ್ ಈಕ್ವೇಶನ್ ನಂಬರ್ 2. ಸಾಲ್ವ್ ಈಕ್ವೇಶನ್ ನಂಬರ್ 1. ಸೊ ಏನಿದೆ ಈಕ್ವೇಶನ್ ನಂಬರ್ 1? A ಪ್ಲಸ್ 6D ಈಕ್ವಲ್ ಟು 34, A ಪ್ಲಸ್ 12D ಈಕ್ವಲ್ ಟು 64. ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್. ಪ್ಲಸ್ ಎ ಮೈನಸ್ ಯಾಕೆ ಹೋಯ್ತು? 6 ಮೈನಸ್ 12D ಅಂದರೆ ಮೈನಸ್ 6D. 4 ಅಲ್ಲಿ 4 ಹೋದ್ರೆ 0, 6 ಅಲ್ಲಿ 3 ಹೋದ್ರೆ 30 ಮೈನಸ್ 30. ಎರಡು ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಆಯಿತು. ಡಿ ಈಕ್ವಲ್ ಟು 30 ಡಿವೈಡೆಡ್ ಬೈ 5. 5 1 5 6 ಅಂದರೆ ಡಿ ಎಸ್ ಬಂತು? 6 ಬಂತು. ನೋಡಿ, ಸಬ್ಸ್ಟಿಟ್ಯೂಟ್ ಡಿ ಈಕ್ವಲ್ ಟು 6 ಇನ್ ಈಕ್ವೇಶನ್ ನಂಬರ್. ನೋಡ್ರಿ ಇಲ್ಲಿ 6 1 6 5, ಸೊ ಡಿ ಎಸ್ ಆಯಿತು 5 ಆಯಿತು. ಈಕ್ವೇಶನ್ ನಂಬರ್ 1 ಏನಿದೆ? ಈಕ್ವೇಶನ್ ನಂಬರ್ 1 A ಪ್ಲಸ್ 6D ಈಕ್ವಲ್ ಟು 34, A ಪ್ಲಸ್ 6 5D 34, A ಪ್ಲಸ್ 6 5 30 ಈಕ್ವಲ್ ಟು 34. A ಈಕ್ವಲ್ ಟು 34 ಪ್ಲಸ್ 30 ಆ ಕಡೆ ಹೋದರೆ ಮೈನಸ್ 30. A ಈಕ್ವಲ್ ಟು 34 ಮೈನಸ್ 30 ಅಂದರೆ ಎಷ್ಟಾಯಿತು? 4 ಆಯಿತು. ಸೊ ಎ ನ ಬೆಲೆ ಎಷ್ಟಾಯಿತು? 4 ಆಯ್ತಲ್ಲ. ಸೊ ಈಗ ನಾವು ಕಂಡುಹಿಡಿಯಬೇಕಾಗಿರೋದೇನು? A 18th ಟರ್ಮ್. A 18 ಈಕ್ವಲ್ ಟು A ಪ್ಲಸ್ 17D. A ಎಷ್ಟಿದೆ? 4. A 4 ಇದೆ. D ಎಷ್ಟಿದೆ? 5 ಇದೆ. 17 ಇಂಟು 5. 4 ಪ್ಲಸ್ 17 5 85. 85 ಪ್ಲಸ್ 4 ಅಂದರೆ 18. ಸೊ A 18 ನ ಬೆಲೆ ಎಷ್ಟು ಬಂತು? 18 ಬಂತು. Find the ninth term from the end towards the first term of the AP is 5 9 13 185. ಸಮಾಂತರ ಶ್ರೇಣಿ 5 9 13 185 ಆದರೆ ಕೊನೆಯಿಂದ ಆರಂಭಿಸಿ 9ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಗ್ಲೇ ಒಂದು ಫಾರ್ಮುಲಾ ಕಾಮನ್ ಡಿಫರೆನ್ಸ್ ಹೇಳುವಂತ ಪ್ರಾಬ್ಲಮ್ ಬಿಟ್ಟಿದ್ದೆ. ಸೊ ಈಗ ಎರಡು ರೀತಿಯಾಗಿ ಮಾಡ್ಬೋದು. ಏನು? ಲಾಸ್ ಇಂದ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಏನು? 185 ಗೊತ್ತಿಲ್ಲ, 13 9 ಮತ್ತೆ 5 ಈ ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ nth ಟರ್ಮ್ ಫೈಂಡ್ ಔಟ್ ಮಾಡ್ರಿ, ಅದರಲ್ಲಿ 9ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಎ ಎಷ್ಟಾಯ್ತು? 185 ಇದೆ. ಡಿ 9 ಮೈನಸ್ 13, 9 ಮೈನಸ್ 13 ಅಂದರೆ ಮೈನಸ್ 4 ಆಯಿತು ಅಲ್ವಾ? ಈಗ 9th ಟರ್ಮ್ A9 ಅನ್ನು ಫೈಂಡ್ ಔಟ್ ಮಾಡಬೇಕು. ಏನು ಫಾರ್ಮುಲಾ? ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟಿದೆ? 9. ಎ ಎಷ್ಟಿದೆ? 185 ಪ್ಲಸ್ ಎನ್ ಎಷ್ಟು? 9 ಮೈನಸ್ 1 ಇಂಟು ಮೈನಸ್ 4. 185 ಪ್ಲಸ್ 8 ಮೈನಸ್ 4. 185 ಪ್ಲಸ್ ಇಂಟು ಮೈನಸ್ ಮೈನಸ್ 8 4 32. 185ರಲ್ಲಿ 32 ಹೋದ್ರೆ 5ರಲ್ಲಿ 2 ಹೋದ್ರೆ 3, 8ರಲ್ಲಿ 3 ಹೋದ್ರೆ 5, 153. ಅಂದರೆ 9ನೇ ಟರ್ಮ್ ಎಷ್ಟು ಬಂತು? 153 ಬಂತು. ಇದೊಂದಾಯ್ತು. ಇನ್ನೊಂದು ಮೆಥಡ್ ಇದೆ, ಲಾಸ್ಟ್ ಟರ್ಮ್ ಫಾರ್ಮುಲಾ ಒಂದಿದೆ. ಇಲ್ಲೇನು? AN ಈಕ್ವಲ್ ಟು ಎಲ್ ಮೈನಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದೇನು ಕೊಟ್ಟಿದ್ರೆ ಹಂಗೆ ತಗೊಳ್ರಿ. ಯಾವುದು? 5 9 13 185. ಸೊ ಲಾಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಿ ಕೊಟ್ಟಾಗ ಸೊ ಈ ಥರ ಫಸ್ಟ್ ಟರ್ಮಿಂದ ಮಾಡುವಂಥ ಫಾರ್ಮುಲಾ ಇದೆ. ಸೊ AN ಎಲ್ ಎಷ್ಟಿದೆ? ಎಲ್ಲು AN ಎರಡೂ ಒಂದೇ. ಎಷ್ಟಿದೆ?
185 ಇದೆ. ಮೈನಸ್ ಆಫ್ ಎಷ್ಟನೇ ಟರ್ಮ್ ಏನು ಮಾಡಬೇಕಾಗಿರೋದು 9th ಟರ್ಮ್ 9 ಮೈನಸ್ 1 ಇಂಟು ಡಿ ಎಷ್ಟು 9 ಮೈನಸ್ 5 ಅಂದರೆ ಎಷ್ಟು 4. ಸೊ ಆಗಲೇ ರಿವರ್ಸ್ ಆಗಿ ಬರ್ಕೊಂಡಿದ್ದೆ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ರಿವರ್ಸ್ ಆಗಿ ಬರ್ಕೊಂಡಿದ್ದೆ. ಇದು ಏನು ಕೊಟ್ಟಿದ್ದಾರೆ ಅದನ್ನೇ ತಗೊಂಡು 9ನೇ ಪದ ಲಾಸ್ಟ್ ಟರ್ಮ್ ಇಂದ ಮಾಡ್ರಿ ಅಂತ ಈ ಫಾರ್ಮುಲಾ ಯೂಸ್ ಮಾಡಬೇಕು. 185 9 ಮೈನಸ್ 1 8 8 4 185 ಮೈನಸ್ 8 4 ಎಷ್ಟು 32. ಸೊ 9ನೇ ಟರ್ಮ್ ಎಷ್ಟಾಯ್ತು 5ರಲ್ಲಿ 2 ಹೋದ್ರೆ 3, 8ರಲ್ಲಿ 3 ಹೋದ್ರೆ 5 153. ಸೊ ನೀವು ಯಾವುದೇ ರೀತಿಯ ಮಾಡಿದ್ರೇನು ಲೆಕ್ಕ ಕರೆಕ್ಟಾಗಿ ಬರ್ತದೆ. ಈ ಫಾರ್ಮುಲಾ ಯೂಸ್ ಮಾಡುವಾಗ ರಿವರ್ಸ್ ಬರ್ಕಂತೀವಿ ಕೊಟ್ಟಿರೋಂಥ ಸಮಾಂತರ ಶ್ರೇಣಿಯನ್ನು. ಈ ಫಾರ್ಮುಲಾ ಯೂಸ್ ಮಾಡುವಾಗ ಸಮಾಂತರ ಶ್ರೇಣಿಯನ್ನು ಏನಿದೆ ಅದನ್ನೇ ತಗೊಂತೀವಿ, ಬಟ್ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. AN = L ಮೈನಸ್ N ಮೈನಸ್ 1 ಇಂಟು ಡಿ. ನೆಕ್ಸ್ಟ್ 14ನೇ ಲೆಕ್ಕ. The 7th term of an AP exceeds its 10th term by 7. Find the common difference. ಒಂದು ಸಮಾಂತರ ಶ್ರೇಣಿಯಲ್ಲಿನ 10ನೇ ಪದವು 11ನೇ ಪದಕ್ಕಿಂತ 7 ಕಡಿಮೆ ಇದೆ, ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿದ್ದರ ಲೆಕ್ಕ ಏನು, 7th term A17 minus exceeds A10 = 7. ಈ ತರ ಕೊಟ್ಟಿದ್ದಾರೆ. ಒಂದು ಸಮಾಂತರ ಶ್ರೇಣಿ 10ನೇ ಪದವು 17ನೇ ಪದಕ್ಕಿಂತ 7 ಕಡಿಮೆ ಇದೆ. 17ನೇ ಪದಕ್ಕಿಂತ 10ನೇ ಪದವು ಎಷ್ಟು ಕಡಿಮೆ ಇದೆ 7 ಇದೆ. ಈ 17 ಹೆಂಗ್ ಬರ್ಕೊಂತೀವಿ, A plus 16D minus A plus 9D = 7. A plus 16D minus A minus 9D = 7. plus A minus A ಕ್ಯಾನ್ಸಲ್ ಆಯಿತು. 16D minus 9D 17D = 7. ಸೊ D = ಎಷ್ಟಾಯಿತು 7/7. 7 1 7 1. ಸೊ D ನ ಬೆಲೆ ಎಷ್ಟು ಬಂತು 1 ಬಂತು. ಸೊ ಇಲ್ಲಿ ಎಕ್ಸಿಡ್ಸ್ ಅಂತ ಬಂದಾಗ ಮೈನಸ್ ಬರ್ತದೆ, ಸಕ್ಸಿಡ್ಸ್ ಅಂತ ಬಂದಾಗ ಪ್ಲಸ್ ಬರುತ್ತೆ. 15ನೇ ಲೆಕ್ಕ. The common difference of the AP is 7. Then find the A25 minus A21. ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ 7 ಆದರೆ A25 ಮೈನಸ್ A21 ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕ ಏನಿದೆ, ಡಿ ಇದೆ, ಎಷ್ಟು ಕೊಟ್ಟಿದ್ದಾರೆ 7 ಕೊಟ್ಟಿದ್ದಾರೆ. A25 ಮೈನಸ್ A21 ನ ಬೆಲೆಯನ್ನು ಕಂಡುಹಿಡಿಯಿರಿ. A25 ಎಷ್ಟು ಬರೀತೀವಿ, A plus 24D ಮೈನಸ್ ಆಫ್ A21 ನ A plus 20D ಅಂತ ಬರ್ಕೊಂತೀವಿ. A plus 24D ಮೈನಸ್ ಇಂಟು A ಮೈನಸ್ ಇಂಟು ಪ್ಲಸ್ ಮೈನಸ್ 20D ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು 24D ಮೈನಸ್ 20D. 24ರಲ್ಲಿ 20 ಹೋದರೆ ಎಷ್ಟು 4D. 4 ಇಂಟು ಡಿ ಎಷ್ಟು ಕೊಟ್ಟಿದ್ದಾನೆ 7. 7 4s 28. ಸೊ ಇಲ್ಲಿ A25 ಮೈನಸ್ A21 ನ ಬೆಲೆ ಎಷ್ಟು ಬಂತು ನಮಗೆ 28 ಬಂತು. ನೆಕ್ಸ್ಟ್ the angles of triangles are in AP and at least angle is 30 degree. at least angle ಎಷ್ಟು ಕೊಟ್ಟಿದ್ದಾರೆ 30 ಡಿಗ್ರಿ ಕೊಟ್ಟಿದ್ದಾರೆ. find the angles. ತ್ರಿಭುಜದ ಕೋನಗಳು AP ಯಲ್ಲಿವೆ, ಅಂದ್ರೆ ಅರ್ಥ ಸಮಾಂತರ ಶ್ರೇಣಿಯಲ್ಲಿವೆ. ಕನಿಷ್ಠ ಕೋನ 30 ಡಿಗ್ರಿ, ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ತ್ರಿಭುಜ ಅಂತ ಬಂದಾಗ 3 ಕೋನಗಳು ಬರ್ತವೆ, ABC. ಇದಕ್ಕೆ A1 ಕೊಡ್ತೀನಿ, ಇದಕ್ಕೆ A2 ಕೊಡ್ತೀನಿ, ಇದಕ್ಕೆ A3 ಕೊಡ್ತೀನಿ. ಸೊ A1 ಲೀಸ್ಟ್ ಆಂಗಲ್ ಕಡಿಮೆ ಇರ್ತಕ್ಕಂಥದ್ದು ಯಾವುದು A1. ಸೊ A1 ಎಷ್ಟು ಬಂತು 30 ಡಿಗ್ರಿ, ಅಂದ್ರೆ A ವ್ಯಾಲ್ಯೂ ಎಷ್ಟಾಯ್ತು 30 ಡಿಗ್ರಿ ಆಯ್ತು. ದ ಆಂಗಲ್ಸ್ ಆಫ್ ತ್ರಿಭುಜದಲ್ಲಿ ಇರ್ತಕ್ಕಂಥ 3 ಕೋನಗಳ ಮೊತ್ತ ಏನಾಗಿರುತ್ತದೆ 180 ಡಿಗ್ರಿಗೆ ಸಮ ಇರ್ತದೆ. ಸೊ A1 ಪ್ಲಸ್ A2 ಪ್ಲಸ್ A3 = 180 ಡಿಗ್ರಿ. A1 ಅಂದ್ರೆ A, A2 ಅಂದ್ರೆ A ಪ್ಲಸ್ ಡಿ, A3 ಅಂದ್ರೆ A ಪ್ಲಸ್ 2D = 180 ಡಿಗ್ರಿ. ಎಷ್ಟು ಎಗಳಾಯಿತು 3A ಪ್ಲಸ್ 3D = 180 ಡಿಗ್ರಿ. A ಕೊಟ್ಟಿದ್ದಾನೆ 30 ಡಿಗ್ರಿ ಪ್ಲಸ್ 3D = 180 ಡಿಗ್ರಿ. 3 ಇಂಟು 30 90 ಡಿಗ್ರಿ ಪ್ಲಸ್ 3D = 180. ಸೊ 3D = 180 ಈ ಕಡೆ ಅಂದರೆ -90. ಸೊ 3D = 180 - 90 ಅಂದರೆ 90 ಡಿಗ್ರಿ ಬಂತು.
ಸೊ ಡಿ ಈಕ್ವಲ್ ಟು 90 ಡಿವೈಡೆಡ್ ಬೈ 3. 3 1s 330. ಸೊ ಡಿನು ಎಷ್ಟು ಬಂತು? 30 ಬಂತು. ಸೊ ಈಗ ಎ ಟು ಫೈಂಡ್ ಔಟ್ ಮಾಡಬೇಕು. ಎರಡನೇ ಕೋನ ಯಾವುದು? ಬಿ ಕೋನ. ಎ ಟು ಎ ಪ್ಲಸ್ ಡಿ 30 ಪ್ಲಸ್ 30 ಎಷ್ಟು ಡಿಗ್ರಿ ಆಯಿತು? 60 ಡಿಗ್ರಿ ಆಯಿತು. ಕೋನ ಸಿ A3 ಈಕ್ವಲ್ ಟು ಎ ಪ್ಲಸ್ 2ಡಿ. ಎ ಎಷ್ಟು? 30 ಡಿಗ್ರಿ ಪ್ಲಸ್ 2 ಇಂಟು 30 ಡಿಗ್ರಿ. 30 ಡಿಗ್ರಿ ಪ್ಲಸ್ 2 ಇಂಟು 30 ಅಂದರೆ 60 ಡಿಗ್ರಿ. ಎಷ್ಟು ಡಿಗ್ರಿ ಆಯಿತು? 90 ಡಿಗ್ರಿ ಆಯಿತು. ಸೊ ಎರಡನೇ ಕೋನ ಬಂದು 90 ಡಿಗ್ರಿ, ಮೂರನೇ ಕೋನ ಬಂದು, ಎರಡನೇ ಕೋನ 60, ಮೂರನೇ ಕೋನ ಬಂದು 30 ಡಿಗ್ರಿ. ನೆಕ್ಸ್ಟ್ 17ನೇ ಲೆಕ್ಕ. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3? 3 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತದೆ? ಸೊ 3 ಅಂಕಿಯ ಸಂಖ್ಯೆಗಳು ಎಲ್ಲಿಂದ? 100. 100ರಿಂದ ಎಷ್ಟುವರೆಗೂ ಇರ್ತದೆ? 999ವರೆಗೂ ಇರ್ತದೆ. ಬಟ್ ಅವ್ನು ಕೇಳಿರೋದೇನು? 101, 102 ಹೀಗಿದೆ. 3ರಿಂದ ಭಾಗ ಆಗ್ಬೇಕು. 100 100ರಿಂದ ಭಾಗ ಆಗಲ್ಲ, 101 3ರಿಂದ ಆಗಲ್ಲ, 102. 3 3 9, 1 4 12 ಆಯ್ತು. 105 990. ಈಗ 3ರಿಂದ ಸಂಖ್ಯೆಗಳು ಭಾಗ ಆಯಿತು. ಮೊದಲನೇ ನಂಬರ್ ಎಷ್ಟಿದೆ? 102 ಇದೆ. ಡಿ ಈಕ್ವಲ್ ಟು 105 ಮೈನಸ್ 102 ಎಷ್ಟು ಬಂತು? 3. ಇದು ನಿಮ್ಗೆ ಗೊತ್ತಾಗ್ಲಿ ಅಂತ ಮಾಡಿದೆ. ಯಾವ ಸಂಖ್ಯೆಯಿಂದ ಭಾಗ ಮಾಡುತ್ತೋ ಅದು ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ಆಗಿರ್ತದೆ. ಎನ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 999 ಇದೆ. ಎನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಹಾಕ್ರಿ. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟು? 999. ಎ ಎಷ್ಟು? 102 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟು? 3. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. 999 ಮೈನಸ್ 102 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. 9 ಅಲ್ಲಿ 2 ಹೋದರೆ 7, 9 ಅಲ್ಲಿ 0 9, 9 ಅಲ್ಲಿ 1 ಹೋದರೆ 8 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. ಸೊ ಇದನ್ನ ಕೆಳಗಡೆ ಶಿಫ್ಟ್ ಮಾಡಿರಿ. 897 ಡಿವೈಡೆಡ್ ಬೈ 3 ಈಕ್ವಲ್ ಎನ್ ಮೈನಸ್ 1. 3 1s 3 2s 6. 8 ಅಲ್ಲಿ 6 ಹೋದರೆ 2 and 29 3 3 9s 27 2 ಉಳಿತು 3 9s ಎಷ್ಟು ಬಂತು? 299 ಈಕ್ವಲ್ ಟು ಎನ್ ಮೈನಸ್ 1. ಸೊ ಇದೇ ಕಡೆ ಬಂದರೆ 299 ಪ್ಲಸ್ 1 ಈಕ್ವಲ್ ಟು ಎನ್. 300 ಈಕ್ವಲ್ ಟು ಎನ್. ಸೊ ಎನ್ನ ಬೆಲೆಗಳು ಅಂದರೆ ಎಷ್ಟು ಸಂಖ್ಯೆಗಳು ಇದ್ದಾವೆ? 300 ಸಂಖ್ಯೆಗಳು ಇದ್ದಾವೆ. ಇಲ್ಲಿ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಅಂದ್ರೆ ಎಷ್ಟು ಪದಗಳಿದ್ದಾಗ ಏನು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಂತ ಕೊಟ್ಟಿರ್ತಾರೆ. ಹೊಸ ನೋಡ್ತೀರಾ ಆಮೇಲೆ. ಸೊ 3 ಪದಗಳು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತಾನು ಹೇಳ್ತೀವಿ. ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಕಾನ್ಸಿಕ್ಯೂಟಿವ್ ಅಂದ್ರೆ ಕಂಟಿನ್ಯೂಸ್, ಒಂದ್ರಿಂದ ಒಂದಿರ್ತದೆ. ಸೊ ಮೊದಲನೇದು 3 ಪದಗಳಿದ್ದಾಗ ಯಾವ ತಗೊಬೇಕು? ಎ ಮೈನಸ್ ಡಿ, ಎ ಪ್ಲಸ್ ಡಿ. 3 ಪದಗಳಿದ್ದಾಗ. ಎರಡನೇದು 4 ಪದಗಳು ಇದ್ದಾಗ ಎ ಮೈನಸ್ 3ಡಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3ಡಿ. 4 ಪದಗಳಿದ್ದಾಗ. ಇನ್ ಕೇಸ್ 5 ಪದಗಳಿದ್ದಾಗ ಎ ಮೈನಸ್ 2ಡಿ, 5 ಪದಗಳು. 5 ಟರ್ಮ್ಸ್ ಇದ್ದಾಗ ಎ ಮೈನಸ್ 2ಡಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2. ನೋಡ್ರಿ 3 ಪದಗಳಿದ್ದಾಗ ಮಧ್ಯದ ಪದ ಎ ಬರ್ತದೆ, 4 ಪದಗಳಿದ್ದಾಗ ಬರಲ್ಲ. ಸೊ ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ಬೇಕಷ್ಟೇ. 4 ಪದಗಳಿದ್ದಾಗ ಎ ಮೈನಸ್ 3, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3ಡಿ. 5 ಪದಗಳಿದ್ದಾಗ ಎ ಮೈನಸ್ ಡಿ, ಎ ಮೈನಸ್ 2ಡಿ, ಎ ಪ್ಲಸ್ ಡಿ ಮತ್ತೆ ಎ ಪ್ಲಸ್ 2ಡಿ. ಸೊ ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 12. ಸೊ 3 ಪದಗಳ ಮೊತ್ತ 12. ಅವುಗಳ ಗುಣಲಬ್ಧ 48 ಆದರೆ ಆ ಒಂದು ಸಂಖ್ಯೆಗಳನ್ನು ಕಂಡುಹಿಡಿ. Find the 3 terms
Find the 3 terms in an AP. Sum is 12 and product is 48 ಅಂತ ಕೊಟ್ಟಿದ್ದಾರೆ. ಈ ಪಾಠದ ಮೇಲೆ ಪಕ್ಕ 1 ರಿಂದ 2 ಕ್ವಶನ್ ಬಂದೇ ಬರ್ತದೆ. ಈ ಪದಗಳ ಮೊತ್ತ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 12 ಕೊಟ್ಟಿದ್ದಾರೆ. 3 ಪದಗಳ ಮೊತ್ತ ಎಷ್ಟಿದೆ? 12 ಇದೆ. ಮತ್ತೆ ಗುಣಲಬ್ಧ ಇದೆ. ಗುಣಲಬ್ಧ ಎಷ್ಟಿದೆ? 48 ಇದೆ. ಸೊ 3 ಪದಗಳ ಮೊತ್ತ. 3 ಪದಗಳು ಇದ್ದಾಗ ಯಾವ್ಯಾವ ತಗೋಬೇಕು? ಆ 3 ಪದಗಳು a ಮೈನಸ್ ಡಿ, a ಪ್ಲಸ್ ಡಿ. ಸೊ 3 ಪದಗಳ ಮೊತ್ತ ಕೊಟ್ಟಿದ್ದಾನೆ. ಮೊತ್ತ ಹಾಕ್ತೀನಿ. a ಮೈನಸ್ ಡಿ, a ಪ್ಲಸ್ ಡಿ ಎಷ್ಟು ಮೊತ್ತ? 12 ಇದೆ. ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. 3 ಪ್ಲಸ್ ಎ, 3a ಈಕ್ವಲ್ ಟು 12. a ಈಕ್ವಲ್ ಟು 12 ಡಿವೈಡೆಡ್ ಬೈ 3. 3 1s 3 4s. ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ರಾಂಗ್ ಬರ್ಕೊಂಡಿದ್ದೀವಿ. ಇಲ್ಲಿ ನೋಡೋಣ. 3 ಪದಗಳ ಮೊತ್ತ 12 ಸರಿ. ಗುಣಲಬ್ಧ 48. a ಈಕ್ವಲ್ ಟು 4. ಈಗ ಗುಣಲಬ್ಧ a ಮೈನಸ್ ಡಿ ಇಂಟು a ಪ್ಲಸ್ ಡಿ ಈಕ್ವಲ್ ಟು 48. a minus d, 4 minus d into 4 plus d equal to 48. a minus d, a plus d ಇದೆ. ಅದನ್ನ 4 ಸ್ಕ್ವೇರ್ ಮೈನಸ್ d ಸ್ಕ್ವೇರ್ ಬರ್ಕೊಂತೀವಿ. 48 ಡಿವೈಡೆಡ್ ಬೈ 4. 4 1s 4 1s 4 2s. 4 ಸ್ಕ್ವೇರ್ ಅಂದರೆ 16 ಮೈನಸ್ d ಸ್ಕ್ವೇರ್ ಈಕ್ವಲ್ ಟು 12. ಸೊ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು 12 ಪ್ಲಸ್ 16 ಕಾಣಿದ್ರೆ ಮೈನಸ್ 16 ಆಯ್ತು. ಸೊ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು 12 ಮೈನಸ್ 16 ಅಂದರೆ ಮೈನಸ್ 4. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಡಿ ಸ್ಕ್ವೇರ್ ಈಕ್ವಲ್ ಟು 4. ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4. ಸೊ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಎಷ್ಟು ಬಂತು? ಡಿ ಈಕ್ವಲ್ ಟು 2 ಬಂತು. ಸೊ ಈಗ ನಾವು ಆ 3 ಪದಗಳ ಮಾಡಿದಾಗ ಎ ಎಷ್ಟು ಬಂತು? ಎ 3, ಎ 4 ಬಂತು. ಡಿ ಎಷ್ಟು ಬಂತು? 2 ಬಂತು. ಎ ಮೈನಸ್ ಡಿ 4 ಮೈನಸ್ 2 ಈಕ್ವಲ್ ಟು 2 ಬಂತು. ಎ ಈಕ್ವಲ್ ಟು 4 ಇದೆ. ಎ ಪ್ಲಸ್ ಡಿ 4 ಪ್ಲಸ್ 2 ಈಕ್ವಲ್ ಟು 6. ಸೊ 6 ಪ್ಲಸ್ 4 ಈಕ್ವಲ್ ಟು 12 ಅಂದರೆ ಆ್ಯಡ್ ಮಾಡಿದಾಗ 12 ಬರುತ್ತೆ. ಪ್ಲಸ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ 4 2s 12, 8 6 48. 4 2s 8, 8 6 48. ಸರಿ ಇದೆ. If the ratio of the 18th term to the 11th term of AP is 3:2, then the ratio of the 21st term to the 5th term is. ಸಮಾಂತರ ಶ್ರೇಣಿಯ 18ನೇ ಮತ್ತು 11ನೇ ಪದಗಳ ಅನುಪಾತ 3:2 ಆದರೆ 21 ಮತ್ತು 5ನೇ ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಸರಿ, ಅನುಪಾತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 18 a 18 ಡಿವೈಡೆಡ್ ಬೈ a 11 ಈಕ್ವಲ್ ಟು 3:2 ಕೊಟ್ಟಿದ್ದಾರೆ. ಸೊ a 18 ಹೆಂಗೆ ಬರ್ಕೊಂತೀವಿ? a ಪ್ಲಸ್ 17d, a 10 a ಪ್ಲಸ್ 10d ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಇಂಟು a ಪ್ಲಸ್ 17d ಈಕ್ವಲ್ ಟು 3 ಇಂಟು a ಪ್ಲಸ್ 10d. 2 ಇಂಟು 8 2 ಇಂಟು a 2a 2 ಇಂಟು 17 34d 3 ಇಂಟು a 3a ಪ್ಲಸ್ 3 ಇಂಟು 10d 30d. ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು. 34 ಬಂತು. ಡಿ 30d ಈ ಕಡೆ ಅಂದರೆ ಮೈನಸ್ 30d. 3a ಬಂತು. ಇದು ಈ ಕಡೆ ಅಂದರೆ ಮೈನಸ್ 2a ಆಯಿತು. 34d ಮೈನಸ್ 30d ಅಂದರೆ 4d ಈಕ್ವಲ್ ಟು 3a ಮೈನಸ್ 2a ಅಂದರೆ a. ಸೊ ಎನ ಬೆಲೆ ಎಷ್ಟು ಬಂತು?
4D ಬಂತು. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು A21 ಡಿವೈಡೆಡ್ ಬೈ A5. A21 ಹೆಂಗೆ ಬರ್ಕೊಂತೀವಿ? A ಪ್ಲಸ್ 20D. A5ನ A ಪ್ಲಸ್ 4D. A ಪ್ಲಸ್ 20D. A ಎಷ್ಟಿದೆ? 4D ಪ್ಲಸ್ 20D. A ಎಷ್ಟಿದೆ? 4D ಪ್ಲಸ್ 4D. 4D ಪ್ಲಸ್ 20D 24D. 4 ಪ್ಲಸ್ 4 8D. 8D ಗೆ 8 ಕ್ಯಾನ್ಸಲ್, 8 1s 8 3s. ಸೊ ಎಷ್ಟು? 3 ಡಿವೈಡೆಡ್ ಬೈ 1. ಸೊ A21 ಡಿವೈಡೆಡ್ ಬೈ A5 ಎಷ್ಟು ಬಂತು? 3 ಎಷ್ಟು? ಸೊ ಇಲ್ಲಿಗೆ nth ಟರ್ಮ್ ಟಾಪಿಕ್ ಅನ್ನು ತಿಳ್ಕೊಂಡಿದ್ವಿ. ಸೊ ಇದರಲ್ಲಿ ಏನು ತಿಳ್ಕೊಂಡಿದ್ವಿ? an ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ತಿಳ್ಕೊಂಡಿದ್ವಿ. ಇಲ್ಲ ಡಿ ಈಕ್ವಲ್ ಟು ಟಿ ಪಿ ಮೈನಸ್ ಟಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ತಿಳ್ಕೊಂಡಿದ್ವಿ. ಇಲ್ಲಾಂದರೆ an ಈಕ್ವಲ್ ಟು ಎಲ್ ಮೈನಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಲಾಸ್ಟ್ ಟರ್ಮಿಂದ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿದ್ವಿ. ಮತ್ತೆ 3 ಟರ್ಮ್ಸ್ ಇದ್ದಾಗ ಎ ಮೈನಸ್ ಡಿ, ಎ ಪ್ಲಸ್ ಡಿ. 4th ಟರ್ಮ್ಸ್ ಇದ್ದಾಗ ಎ ಮೈನಸ್ 3D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D. ನೆಕ್ಸ್ಟ್ 5 ಟರ್ಮ್ಸ್ ಇದ್ದಾಗ ಎ ಮೈನಸ್ ಡಿ, 2D, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2D. ಸೊ ಇಷ್ಟು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಆಫ್ n ಟರ್ಮ್ಸ್ ತಿಳ್ಕೊತೀವಿ. ಅದಾದಮೇಲೆ AP ಮೇಲೆ MCQ ಒಂದು ಮ್ಯಾರಥಾನ್ ಅಂತ ತೊಗೊಂಬರ್ತೀನಿ. MCQ ಮ್ಯಾರಥಾನ್ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಮಿನಿಮಮ್ 25 ಕ್ವಶನ್ಸ್ ಅನ್ನು ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.